ಒಂದು ರೀತಿ ದುರ್ದೈವ. ಆದರೆ ಕಾಟೇವಾಡಿಯ ತೋಟದಲ್ಲೇ ಈಗ ಅಂತಿಮ ದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ನಿಜಕ್ಕೂ ಅಜಿತ್ ಪವಾರ್ ಅವರನ್ನು ಕಳ್ಕೊಂಡಂತಹ ಮಹಾರಾಷ್ಟ್ರದ ಮಂದಿ ತುಂಬಾನೇ ಗಾಬರಿಗೊಂಡರು. ಅಜಿತ್ ವಿಮಾನ ಪತನ ಆಗಿದೆ ಅಂತ ಗೊತ್ತಾಗಿದ್ದ ಕೂಡಲೇ ವಿಮಾನ ದುರಂತ ಸ್ಥಳದಲ್ಲಿ FSL ನಡೀತಾ ಇದೆ, ಶೋಧ ಕಾರ್ಯ ಕೂಡ ನಡೀತಾ ಇದೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಸ್ಥಳ ಪರಿಶೀಲನೆ ನಡೀತಾ ಇದೆ. ಪ್ರಮುಖ ಸಾಕ್ಷಿಗಳನ್ನು ಸಂಗ್ರಹಿಸ್ತಾ ಇರೋ ಅಧಿಕಾರಿಗಳು ಸದ್ಯಕ್ಕೆ ಅಜಿತ್ ವಿಮಾನ ಪತನ ರಹಸ್ಯ ಕೆದಕ್ತಾ ಇದ್ದಾರೆ. DGCA ವಿಮಾನ ದುರಂತ ಸ್ಥಳದಲ್ಲಿ FSL ಹಾಗೂ DGCA ಶೋಧ ಕಾರ್ಯ ನಡೆಸ್ತಾ ಇದೆ. ಯಾಕಂದ್ರೆ ಈ ಪತನ ರಹಸ್ಯ ಕೆದಕ್ತಾ ಇದೆ DGCA. ಇದು ಯಾವ ರೀತಿ ಪತನ ಆಯಿತು, ಇದು ಉದ್ದೇಶಪೂರ್ವಕವಾಗಿರೋ ಪತನನ ಅಥವಾ ಆಕಸ್ಮಿಕವಾಗಿ ಆಗಿರುವ ಪತನನ ಅನ್ನೋದನ್ನ ರಹಸ್ಯವನ್ನ ಕೆದಕ್ತಾ ಇದೆ DGCA. ವಿಮಾನ ದುರಂತ ಸ್ಥಳದಲ್ಲಿ FSL ನಡೆಸಲಾಗ್ತಾ ಇದೆ, ಜೊತೆಗೆ DGCA ಶೋಧ ಕಾರ್ಯ ನಡೆಸ್ತಾ ಇದೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಸ್ಥಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಲ್ಲಿ ಯಾರು ಕೂಡ ಹೋಗಾಗಿಲ್ಲ, ಯಾಕಂದರೆ ಅದು ಸೂಕ್ಷ್ಮ ಸ್ಥಳ ಇವಾಗ ಆಗಿರೋದ್ರಿಂದ, ಈ ಅಪಘಾತ ನಡೆದಿರೋದ್ರಿಂದ ಅದಕ್ಕೆ ಸರಿಯಾದ ಮಾಹಿತಿ ಸಿಗೋವರೆಗೂ, ಉತ್ತರ ಸಿಗೋವರೆಗೂ ಪರಿಶೀಲನೆ ನಡೆಸ್ತಾ ಇರುತ್ತೆ. ಪ್ರಮುಖ ಸಾಕ್ಷಿಗಳನ್ನು ಸಂಗ್ರಹಿಸ್ತಾ ಇದ್ದಾರೆ ಅಧಿಕಾರಿಗಳು ಒಂದು ಕಡೆ. ಇನ್ನು ವಿಮಾನ ದುರಂತದ ಸ್ಥಳದಲ್ಲಿ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ. ಅಜಿತ್ ವಿಮಾನ ದುರಂತ ರಹಸ್ಯ ಬೆನ್ನತ್ತಿದೆ. ಈಗ ಪೈಲಟ್ ಅಚಾತುರ್ಯವೋ ಅಥವಾ ತಾಂತ್ರಿಕ ದೋಷವೋ ಗೊತ್ತಿಲ್ಲ. ಹವಾಮಾನ ವೈಪರೀತ್ಯದಿಂದ ದುರಂತ ಸಂಭವಿಸಿದ್ಯಾ ಅನ್ನೋ ಕೆಲವು ಪ್ರಶ್ನೆಗಳು ಮೂಡ್ತಾ ಇದೆ. ಬ್ಲಾಕ್ ಬಾಕ್ಸ್ನಲ್ಲಿ ಪತ್ತೆ ಆಗಲಿದೆ ವಿಮಾನದ ರಹಸ್ಯ ಏನು ಅನ್ನೋದು. ವಿಮಾನ ದುರಂತ ಸ್ಥಳದಲ್ಲಿ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ. ನಿಜಕ್ಕೂ ಈ ಬ್ಲ್ಯಾಕ್ ಬಾಕ್ಸ್ ಪತ್ತೆ ಆದರೆ ಒಂದಷ್ಟು ನಮಗೆ ಗೊತ್ತಾಗುತ್ತೆ ಏನಾಗಿದೆ ಅನ್ನೋದು. ಅಜಿತ್ ವಿಮಾನ ದುರಂತದ ರಹಸ್ಯ ಬೆನ್ನತ್ತಿದೆ DGCA. ಯಾಕಂದ್ರೆ ವಿಮಾನ ದುರಂತ ನಡೀತಲ್ಲ ಆ ಸ್ಥಳದಲ್ಲಿ ಈಗ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ. ಬ್ಲ್ಯಾಕ್ ಬಾಕ್ಸ್ ಏನಪ್ಪಾ ಅಂತಂದ್ರೆ, ಈಗ ಒಂದು ಯಾವುದೇ ಪ್ರೈವೇಟ್ ಜೆಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಮಾನ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಅಂದರೆ ಆಕಾಶದಲ್ಲಿ ಹಾರೋವಂಥದ್ದು, ಆಲ್ಮೋಸ್ಟ್ ಆಗಿ ಹಾರೋವಂಥದ್ದು ಎಲ್ಲದರಲ್ಲೂ ಕೂಡ ಈ ವಿಮಾನಗಳಲ್ಲಿ ಆಲ್ಮೋಸ್ಟ್ ಆಗಿ ಬ್ಲ್ಯಾಕ್ ಬಾಕ್ಸ್ ಅಂತ ಇರುತ್ತೆ. ಅಂತಂದರೆ ಒಂದು ಪೈಲಟ್ ಯಾರಿರ್ತಾರೆ ಮತ್ತು ಇನ್ನೊಬ್ಬರು ಪೈಲಟ್ ಯಾರಿರ್ತಾರೆ, ಸಹ ಕೋಆರ್ಡಿನೇಟರ್ ಪೈಲಟು, ಸೊ ಅವ್ರಿಗೊಂದು ಬ್ಲ್ಯಾಕ್ ಬಾಕ್ಸ್ ಇರುತ್ತೆ. ಈ ಕಡೆ ಒಂದು ಪೈಲಟ್ಗೆ ಯಾರು ವಿಮಾನವನ್ನು ಹಾರಾಟ ಮಾಡ್ತಾ ಇರ್ತಾರೆ ಅವ್ರಿಗೊಂದು ಬ್ಲ್ಯಾಕ್ ಬಾಕ್ಸ್ ಇರುತ್ತೆ. ಆ ಬ್ಲ್ಯಾಕ್ ಬಾಕ್ಸ್ ಕೆಲಸ ಏನಪ್ಪಾ ಅಂತಂದರೆ, ಇವರು ಕೆಲವೊಂದು ವಿಷಯಗಳು ಮೀನ್ಸ್ ಈಗ ಕೆಲವೊಂದು ಏನೋ ಹೇಳ್ತಾರೆ, ಏನೋ ಒಂದು ಅಪ್ಡೇಟ್ ಕೊಡಬೇಕಾಗತ್ತೆ, ಅಥವಾ ಏನೋ ಒಂದು ಹೇಳಿಕೆಯನ್ನು ಈ ಥರ ಆಗ್ತಿದೆ, ಈ ಥರ ನಡೀತಿದೆ, ಅದನ್ನು ಏನು ಲೈಕ್ ನಾವು ಏನಾದರೂ ಅಚಾತುರ್ಯ ಆದಾಗಲೇ ಹೇಳಬೇಕು ಅಂತ ಏನಿಲ್ಲ. ಏನಾದರೂ ನಾವು ಮಾಹಿತಿಯನ್ನು ಅದರಲ್ಲಿ ಸಂಗ್ರಹ ಮಾಡಿ ಅದನ್ನು ನಾವು ನೇರವಾಗಿ ಆಫೀಸ್ಗೆ ಕಳಿಸುವಂಥ ಕೆಲಸವನ್ನು ಬ್ಲ್ಯಾಕ್ ಬಾಕ್ಸ್ ಪತ್ತೆ ಮಾಡುತ್ತೆ. ಸೊ ಈ ಬ್ಲ್ಯಾಕ್ ಬಾಕ್ಸಲ್ಲಿ ಇವರು ಆ ಟೈಮಲ್ಲಿ ಇವಾಗ ಏನಾದರೂ ಪತನಗೊಳ್ತಾ ಇರೋ ಟೈಮಲ್ಲಿ ಅವ್ರು ಅಂದರೆ ಟೋಟಲ್ ಪೈಲಟ್ಗಳು ಏನೇನು ಮಾತನಾಡಿರ್ತಾರೆ ಅಲ್ಲಿ ಕೂತ್ಕೊಂಡು ಅದಷ್ಟು ರೆಕಾರ್ಡ್ ಆಗಿರುತ್ತೆ. ಈ ಕಡೆ ಯಾರು ಒಂದು ವಿಮಾನವನ್ನು ಓಡಿಸ್ತಾ ಇದ್ರು ಆ ಪೈಲಟ್ದು ಕೂಡ ಬ್ಲ್ಯಾಕ್ ಬಾಕ್ಸಲ್ಲಿ ಫುಲ್ ವಾಯ್ಸ್ ರೆಕಾರ್ಡ್ ಇರುತ್ತೆ. ಮತ್ತೊಂದು ಪೈಲಟ್ದು ಕೂಡ ಅವರ ಬ್ಲ್ಯಾಕ್ ಬಾಕ್ಸಲ್ಲಿ ಫುಲ್ ವಾಯ್ಸ್ ರೆಕಾರ್ಡ್ ಇರುತ್ತೆ. ಸೊ ಈಗ ಈ ವಿಮಾನ ದುರಂತ ಸ್ಥಳದಲ್ಲಿ ಒಂದು ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ. ಅಜಿತ್ ಅವರ ವಿಮಾನ ದುರಂತ ರಹಸ್ಯವನ್ನು ಬೆನ್ನತ್ತಿದೆ ಒಂದು ಕಡೆ DGCA. ಈಗ ಆ ಬ್ಲ್ಯಾಕ್ ಬಾಕ್ಸಿಂದ ಗೊತ್ತಾಗಲಿದೆ ಪೈಲಟ್ ಅಚಾತುರ್ಯ ಏನಾದರೂ ಆಗಿದ್ರೆ ಪೈಲಟ್ ಅವರು ಆ ಕ್ಷಣಕ್ಕೆ ಯಾರೇ ಆದರೂ ಬ್ಲ್ಯಾಕ್ ಬಾಕ್ಸ್ ಇದೆ ಅಪ್ಪ ನಾನು ಮಾತಾಡಬಾರ್ದು ಅಂತ ಯಾರು ಪೈಲಟ್ಗಳು ಅಂದ್ಕೊಳ್ಳಲ್ಲ. ಅಯ್ಯೋ ಹಿಂಗೆ ನಡೀತಾ ಇದೆ, ನನ್ನಿಂದ ಹಿಂಗೆ ಮಿಸ್ಟೇಕ್ ಆಗೋಯ್ತಲ್ಲ, ಈ ರೀತಿ ಮಾತನಾಡಿರೋದು ಇದೆ. ಎಷ್ಟೋ ಉದಾಹರಣೆಗಳು ಹಿಂದೆ ನಡೆದಾಗ ಕೂಡ ಪೈಲಟ್ಗಳು ಮಾತನಾಡಿರೋದು ಇದೆ. ನನ್ನ ಕಂಟ್ರೋಲ್ ಸಿಗ್ತಾ ಇಲ್ಲ, ನನ್ನ ಕ್ಷಮಿಸಿ ಅಂತ ಕೇಳಿರೋದು ಇದೆ ಪೈಲಟ್ಗಳು. ನಾನು ಎಷ್ಟೋ ಕಂಟ್ರೋಲ್ ಪಡ್ತಾ ಇದ್ದೀನಿ, ಈ ಥರ ಆಗಿದೆ, ನಾನು ನೋಡ್ಕೊಂಡಿರಲಿಲ್ಲ ಅಥವಾ ನೋಡ್ಕೊಂಡಿದ್ದೆ ಹಿಂಗಾಗಿದೆ, ಆದರೂ ಈ ಥರ ಆಗಿದೆ ಅಂತ ಕ್ಷಮೆ ಕೇಳಿರೋದು ಇದೆ. ಈಗ ಪೈಲಟ್ ಅಚಾತುರ್ಯ ಏನಾದರೂ ಆಗಿದೆಯಾ ಅನ್ನೋದು ಆ ಬ್ಲ್ಯಾಕ್ ಬಾಕ್ಸಿಂದ ಗೊತ್ತಾಗಲಿದೆ. ಅಥವಾ ತಾಂತ್ರಿಕ ದೋಷ ಇರೋದ್ರಿಂದ ಅದನ್ನು ಪೈಲಟ್ ಏನಾದರೂ ಹೇಳಿದ್ದಾರೆ, ತಾಂತ್ರಿಕ ಈ ಥರ ಸಡನ್ನಾಗಿ ದೋಷ ಆಯಿತು, ಇದನ್ನು ಟೇಕ್ ಆಫ್ ಮಾಡೋಕ್ಕೆ ನೋಡಿದ್ವಿ, ಈ ಥರ ಒಂದು ಕಡೆ ಆದರೆ ಆಗಲಿಲ್ಲ, ಮತ್ತೊಂದು ಕಡೆ ಟೇಕ್ ಆಫ್ ಮಾಡೋಷ್ಟರಲ್ಲಿ ಇಷ್ಟು ದುರಂತ ನಡೆದೋಯ್ತು ಅನ್ನೋದೇನಾದರೂ ಅಲ್ಲಿ ಒಂದು ಕ್ಲೂನ ಕೊಟ್ಟಿರ್ತಾರೆ ಆ ಪೈಲಟು, ಅಥವಾ ಆ ಪೈಲಟ್ ಅಚಾತುರ್ಯದಿಂದಾನೇ ಆಗಿದೆಯಾ ಅಥವಾ ತಾಂತ್ರಿಕ ದೋಷದಿಂದ ಆಗಿದೆಯಾ ಅನ್ನೋದು ಗೊತ್ತಾಗುತ್ತೆ. ಆದರೆ ಹವಾಮಾನ ವೈಪರೀತ್ಯದಿಂದ ಏನಾದರೂ ದುರಂತ ಸಂಭವಿಸ್ತಾ ಅನ್ನೋದು ಕೂಡ ಒಂದು ಕಡೆ ಪ್ರಶ್ನೆ ಆಗುತ್ತೆ. ಬ್ಲ್ಯಾಕ್ ಬಾಕ್ಸ್ನಲ್ಲಿ ಕೊನೆಯಾಗಿ ಪತ್ತೆ ಆಗಲಿದೆ ವಿಮಾನದ ರಹಸ್ಯ. ಯಾಕಂದರೆ ಪೈಲಟ್ಗಳು ಮಾತನಾಡಿರ್ತಾರೆ, ಅದರಲ್ಲಿ
ಪೈಲಟ್ಗಳು ಮಾತನಾಡಿರ್ತಾರೆ ಅದರೊಳಗಡೆ. ಸೊ ಅವಾಗ ಗೊತ್ತಾಗುತ್ತೆ. ಯಾಕಂತಂದ್ರೆ ಒಂದು ವಿಮಾನವನ್ನ ಟೇಕ್ ಆಫ್ ಮಾಡೋ ಟೈಮಲ್ಲಿ ಏನೇನು ಪೈಲಟ್ಸ್ ಅಲ್ಲಿ ಇರುವಂತಹ ಒಬ್ರು ಪೈಲಟ್ ಓಡಿಸ್ತಾ ಇರುವಂತರು ಜೊತೆಗೆ ಏನು ಕೋಆರ್ಡಿನೇಟರ್ ಆಗಿರ್ತಾರೆ ಅವರಿಬ್ರಿಗೂ ಕೂಡ ಒಂದೊಂದು ಬಾಕ್ಸ್ ಅನ್ನ ಒಂದೊಂದು ಬಾಕ್ಸ್ ಇರುತ್ತೆ. ಸೊ ಅದನ್ನೇ ಬ್ಲಾಕ್ ಬಾಕ್ಸ್ ಅಂತ ಹೇಳೋದು. ಅವ್ರು ಏನೇನು ಮಾತಾಡ್ತಾರೋ ಪ್ರತಿಯೊಂದು ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಅಂತಹ ಒಂದು ಬ್ಲ್ಯಾಕ್ ಬಾಕ್ಸ್ ಅಲ್ಲಿ ಒಂದು ಪತ್ತೆಯಾಗಿದೆ. ಈ ವಿಮಾನ ಪತನದಲ್ಲಿ ಅಜಿತ್ ಪವಾರ್ ಅವರು ಸೇರಿದಂತೆ ಇಬ್ಬರು ಪೈಲಟ್ಗಳು ಕೂಡ, ಜೊತೆಗೆ ಒಬ್ಬ ಸಿಬ್ಬಂದಿ, ಒಬ್ಬ ಬಾಡಿಗಾರ್ಡ್ ಕೂಡ, ಸಂಪೂರ್ಣವಾಗಿ 5 ಜನರು ಕೂಡ ಮೃತಪಟ್ಟಿದ್ದಾರೆ. FSLಗೆ ಕಳುಹಿಸಿದ ನಂತರ ಇದು ಯಾರ್ಯಾರ್ದು ಅಥವಾ ಪೋಸ್ಟ್ ಮಾರ್ಟಮ್ ಕಳಿಸಿದ ಮೇಲೆ ಇದು ಯಾರ್ಯಾರು ದೇಹ ಅಂದರೆ ಫುಲ್ ಛಿದ್ರ ಆಗೋಗಿದೆ. ಸೊ ಈ ಪ್ರೈವೇಟ್ ಜೆಟ್ನಲ್ಲಿ ಈಗ ಬ್ಲ್ಯಾಕ್ ಬಾಕ್ಸ್ ರಹಸ್ಯ ನಮಗಷ್ಟೇ ಗೊತ್ತಾಗಬೇಕಾಗಿದೆ. FSL ಟೀಮ್ ಈಗ ಶೋಧ ಕಾರ್ಯವನ್ನು ನಡೆಸ್ತಾ ಬ್ಲ್ಯಾಕ್ ಬಾಕ್ಸ್ ತಗೊಂಡ ಮೇಲೆ ಗೊತ್ತಾಗತ್ತೆ ಪೈಲಟ್ ಏನಾದರೂ ಅಲ್ಲಿ ವಿಷಯವನ್ನ ಮಾತನಾಡಿದ್ದಾರಾ, ಅವ್ರು ಏನು ಮಾತನಾಡಿದ್ದಾರೆ, ಕೊನೆಯ ಮಾತುಗಳು ಅದು ನಮಗೆ ಸಿಕ್ಕಾಗ ಒಂದು ಗೊತ್ತಾಗುತ್ತೆ ಏನಾಗಿದೆ ಅವಘಡ, ಹೇಗಾಯಿತು ಅನ್ನೋದು ಗೊತ್ತಾಗುತ್ತೆ.